Good morning, dear students. In this section, I will take a 5th standard EVS subject. Lesson name is Nature of Matter. Nature of matter. Before going to this lesson, what is meant by matter? Any things that occupy the space and its mass is known as matter. ಸರ್ ಸ್ವಲ್ಪ ಕನ್ನಡದಲ್ಲಿ ಹೇಳ್ರಿ ಅಂತ ಹೇಳಿದರೆ, ಯಾವುದೇ ಒಂದು ವಸ್ತು ನೋಡ್ರಿ, ಇಲ್ಲೊಂದು ಮಾರ್ಕರ್ ಇದೆಯಾ, ಇಲ್ಲಿ ಏನು ಮಾಡ್ತಾ ಇದೆ, ಸ್ಥಳವನ್ನು ಆಕ್ರಮಿಸ್ಕೊಳ್ತಾ ಇದೆ, ಅದ್ರ ಜೊತೆಗೆ ಇದಕ್ಕೆ ಒಂದು ಏನಿದೆ, ತೂಕ ಇದೆ. ಎನಿ ಥಿಂಗ್ಸ್ ದಟ್ ಆಕ್ಯುಪೈ ದ ಸ್ಪೇಸ್ ಆ್ಯಂಡ್ ಇಟ್ಸ್ ಮಾಸ್ ಈಸ್ ನೌನ್ ಆ್ಯಸ್ ಮ್ಯಾಟರ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಏನೇನು ಕೊಡ್ಬೋದು, ಪೆನ್ ಕೊಡ್ಬೋದು, ಮತ್ತು ಬುಕ್ ಕೊಡ್ಬೋದು, ನೆಕ್ಸ್ಟ್ ಪೆನ್ಸಿಲ್ ಕೊಡ್ಬೋದು. ದ ಮ್ಯಾಟರ್ ಈಸ್ ಕ್ಲಾಸಿಫೈಡ್ ಇಂಟು 3 types. The matter is classified into 3 types. First one is solid. Second one is liquid. Third one is gas. The matter is classified into 3 types. First one is solid, second one is liquid, third one is gas. Let us move on to the properties of these 3: solid, liquid and gas. Properties of solid. ಸರ್ ಏನಿದೆ ಇದರಲ್ಲಿ ಪ್ರಾಪರ್ಟೀಸ್ ಆಫ್ ಸಾಲಿಡ್ ಅಂತ ಹೇಳಿದ್ರೆ, ಇಟ್ ಈಸ್ ಎ ಡೆಫಿನೈಟ್ ಶೇಪ್ ಆ್ಯಂಡ್ ವಾಲ್ಯೂಮ್. ಇಟ್ ಈಸ್ ಎ ಫಸ್ಟ್ ಪಾಯಿಂಟ್, ಇಟ್ ಈಸ್ ಎ ಡೆಫಿನೈಟ್ ಶೇಪ್ and volume. It is not compressibility. Second point one is, it is not a compressibility. It is a rigid. Listen, please understand me. Properties of solid ನಾವು ಬರೆದಿದ್ದೀವಿ. ಏನೇನು ಬರೆದಿದ್ದೀವಿ? It is a definite shape and volume. It is not a compressibility. It is a rigid. ನೋಡಿರಿ, ನಿಮಗೆ ಅರ್ಥ ಆಗೋ ರೀತಿ ನಾನು ಹೇಳ್ತೀನಿ. ಇಟ್ ಈಸ್ ಎ ಡೆಫಿನೈಟ್ ಶೇಪ್ ಆ್ಯಂಡ್ ವಾಲ್ಯೂಮ್ ಅಂತ ಹೇಳಿದ್ರೆ, ಇಲ್ಲಿ ಒಂದು ಏನಿದೆ, ಮಾರ್ಕರ್ ಇದೆ, ಇದಕ್ಕೆ ಡೆಫಿನೈಟ್ ಶೇಪ್ ಇದೆ. ಎಸ್ ಸರ್, ನಾವು ಡೆಫಿನೈಟ್ ಶೇಪ್ ಇದೆ. ಇಟ್ ಈಸ್ ನಾಟ್ ಎ ಕಂಪ್ರೆಸಿಬಿಲಿಟಿ. ಈ ಮಾರ್ಕರ್ನ ನಾನು ಹಿಂಗೆ ಪ್ರೆಸ್ ಮಾಡಿದರೆ ಕಂಪ್ರೆಸ್ ಆಗುತ್ತಾ? ಇಲ್ಲ. ಇಟ್ ಈಸ್ ನಾಟ್ ಎ ಕಂಪ್ರೆಸಿಬಿಲಿಟಿ. ಇಟ್ ಈಸ್ ಎ ರಿಜಿಡ್ ಅಂತಂದರೆ ಇದು ಗಟ್ಟಿ ಇದೆ. ಎಸ್ ಸರ್, ನಾವು ಇದು ಗಟ್ಟಿ ಇದೆ, ಹೌದಾ? ಈ ಗಟ್ಟಿ ಇರೋದಕ್ಕೆ ನಾವೇನಂತೀವಿ, ಇಟ್ ಈಸ್ ಎ ರಿಜಿಡ್ ಅಂತ ಹೇಳ್ತೀವಿ. ಲೆಟ್ ಅಸ್ ಮೂವ್ ಆನ್ ಟು ದ ಪ್ರಾಪರ್ಟೀಸ್ ಆಫ್ ಲಿಕ್ವಿಡ್. Properties of liquid. ಪ್ರಾಪರ್ಟೀಸ್ ಆಫ್ ಸಾಲಿಡ್ ನೀವೆಲ್ಲ ಹೇಳಿದ್ರಿ. ಏನಂತ ಹೇಳಿದ್ರಿ? ಇಟ್ ಈಸ್ ಎ ಡೆಫಿನೈಟ್ ಶೇಪ್ ಆ್ಯಂಡ್ ವಾಲ್ಯೂಮ್, ಇಟ್ ಈಸ್ ನಾಟ್ ಎ ಕಂಪ್ರೆಸಿಬಿಲಿಟಿ, ಇಟ್ ಈಸ್ ಎ ರಿಜಿಡ್ ಅಂತ ಹೇಳಿದ್ವಿ. ಅದೇ ಥರ ನಾವು ನೋಡ್ರಿ, ಪ್ರಾಪರ್ಟೀಸ್ ಆಫ್ ಲಿಕ್ವಿಡ್ ನಾವು ಹೇಳ್ಬೇಕಾ? ಫಸ್ಟ್ ಪಾಯಿಂಟ್ ಏನು ಹೇಳ್ತೀವಿ? ಇಟ್ ಈಸ್ ಎ ಡೆಫಿನೈಟ್ ವಾಲ್ಯೂಮ್. ಲಿಕ್ವಿಡ್ ಏನು ಗೊತ್ತಾ? ಶೇಪ್ ಇಲ್ಲ. ಇಟ್ ಈಸ್ ಎ ಡೆಫಿನೈಟ್ ವಾಲ್ಯೂಮ್. ಏನು? ಡೆಫಿನೈಟ್ ವಾಲ್ಯೂಮ್. ಪ್ರಾಪರ್ಟೀಸ್ ಆಫ್ ಲಿಕ್ವಿಡಲ್ಲಿ ಡೆಫಿನೈಟ್ ವಾಲ್ಯೂಮ್ ಇದೆ, ಸರಿನಾ? ಲಿಕ್ವಿಡಿಗೆ ಡೆಫಿನೈಟ್ ವಾಲ್ಯೂಮ್ ಇದೆ, ಶೇಪ್ ಇಲ್ಲ. ಇಟ್ ಈಸ್ ನಾಟ್ compressibility. It is not compressibility. It is a fluid. ಇದನ್ನು ನಾನು ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ನಿಮಗೆ ತೋರಿಸ್ತೀನಿ. ಓಕೆ, ಡೆಫಿನೆಟ್ ವಾಲ್ಯೂಮ್ ಅಂದರೆ ಇಲ್ಲಿ ನೋಡ್ರಿ, ಒಂದು ಬೀಕರಲ್ಲಿ ಟೀ ಕುಡಿಯಲು ನೋಡ್ತಾ ನಾನು ಏನು ತಗೊಂಡಿದ್ದೀನಿ, ನೀರು ತಗೊಂಡಿದ್ದೀನಿ, ಹೌದಾ? ಇದರಲ್ಲಿ ನೀರಿದೆ, ಸರಿನಾ? ಡೆಫಿನೈಟ್ ಶೇಪ್ ಇಲ್ಲ,
ಡೆಫಿನೆಟ್ ವಾಲ್ಯೂಮ್ ಇದೆ ಸರಿನಾ. ಇದರಲ್ಲಿ 1 ಲೀಟ್ರ್ ನೀರಿದ್ದರೆ ಬೇರೆ ಯಾವುದಾದ್ರೂ ಇಲ್ಲ ಪಾತ್ರೆ ಆಗಿರ್ಬೋದು, ಇಲ್ಲ ಯಾವ್ದಾದ್ರು ಬೇರೆ ಬಾಟಲ್ ಆಗ್ಬೋದು, ಅದ್ರಲ್ಲಿ ಹಾಕಿದ್ರೆ ಹೆಂಗೆ ಗೊತ್ತಾ, ಅದು 1 ಲೀಟ್ರ್ ನೀರೇ ಇರುತ್ತೆ. ಬಟ್ ಏನಾಗುತ್ತೆ, ಶೇಪ್ ಮಾತ್ರ ಚೇಂಜಸ್ ಆಗುತ್ತೆ. ಓಕೆ, ಇಟ್ ಈಸ್ ನಾಟ್ ಕಂಪ್ರೆಸಿಬಿಲಿಟಿ. ಇಲ್ಲಿ ನೋಡ್ರಿ, ನಾವೇನು ಗೊತ್ತಾ, ಇದನ್ನ ಕಂಪ್ರೆಸಿಬಲ್ ಮಾಡೋಕ್ಕಾಗೋದಿಲ್ಲ. ಇಟ್ ಈಸ್ ಎ ಫ್ಲೂಯಿಡ್. ಫ್ಲೂಯಿಡ್ ಅಂದರೆ ಹೆಂಗೆ ಗೊತ್ತಾ, ನೋಡ್ರಿ, ನೀರು ಹರಿಯುತ್ತೆ, ಏನಾಗುತ್ತೆ, ನೀರು ಫ್ಲೋ ಆಗ್ತಾಯಿದೆ. ಲೆಟ್ ಅಸ್ ಮೂವ್ ಆನ್ ಟು ದ ಪ್ರಾಪರ್ಟೀಸ್ ಆಫ್ ಗ್ಯಾಸ್. ಫಸ್ಟ್ ಪಾಯಿಂಟ್, ಇಟ್ ಈಸ್ ನೋ definite shape and volume. Listen, properties of gas. First ಏನು ಹೇಳ್ರಿ, it is no definite shape and volume. Second point ಏನು ಹೇಳುತ್ತೆ, it is highly compressible. It is a fluid. Third point ಏನು ಹೇಳುತ್ತೆ, it is a fluid. It is a fluid. Listen, properties of gases ಅಲ್ಲಿ it is no definite shape and volume. First point. Second point, it is highly compressible. Third point, it is a fluid. Listen, ಇದನ್ನ ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ರಿ, ಇಲ್ಲೊಂದು ಬಲೂನ್ ಇದೆ ಸರಿನಾ. ಈ ಬಲೂನ್ ಒಳಗಡೆ ಏನಿದೆ, ಏರ್ ಇದೆ. ಎಸ್, ಹೌದು. ಇಟ್ ಈಸ್ ನೋ ಡೆಫಿನೆಟ್ ಶೇಪ್ ಆ್ಯಂಡ್ ವಾಲ್ಯೂಮ್. ಹೌದಾ. ಇಟ್ ಈಸ್ ಹೈಲಿ ಕಂಪ್ರೆಸಿಬಲ್. ಕಂಪ್ರೆಸ್ ಮಾಡಿದ್ರೆ ಏನಾಗ್ತಿದೆ, ಹೌದಾ, ಪ್ರೆಸ್ ಆಗಿದೆ. ಇಟ್ ಈಸ್ ಎ ಫ್ಲೂಯಿಡ್. ಓಕೆ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೀ. ರಜಾ ಅರ್ಥ ಮಾಡ್ಕೋ. ನಾ ಹೇಳಿದ್ವಿ ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಅಂತ. ಹೌದಾ, ಎಸ್ ಸರ್ನು. ನನ್ನ ಕ್ಯೂಬ್ ಒಳಗೆ, ಸಾಲಿಡ್ ಒಳಗೆ ಆಟಮ್ ಮಾಲಿಕ್ಯೂಲ್ ಯಾವ ಥರ ಇರುತ್ತಪ್ಪ ಅಂತ ಹೇಳಿದ್ರೆ ಫುಲ್ ಟೈಟಲ್ಲಿರುತ್ತೆ, ಸ್ಪೇಸ್ ಇರೋದಿಲ್ಲ. ಟೈಟ್ಲಿ ಆಟಮ್ ಮಾಲಿಕ್ಯೂಲ್ಸ್ ಆರ್ ಟೈಟ್ಲಿ ಅರೇಂಜ್ಡ್. ಯಾವುದರಲ್ಲಿ, ಸಾಲಿಡ್. ಯಾವುದರಲ್ಲಿ, ಸಾಲಿಡಲ್ಲಿ. ಲಿಸನ್, ಅದೇ ರೀತಿ ಲಿಕ್ವಿಡಲ್ಲಿ ಯಾವ ಥರ ಇರುತ್ತೆ, ಲೂಸ್ಲಿ ಅರೇಂಜ್ಡ್. ಯಾವುದರಲ್ಲಿ, ಲಿಕ್ವಿಡಲ್ಲಿ ಲೂಸ್ಲಿ ಅರೇಂಜ್ಡ್. ನೆಕ್ಸ್ಟ್ ಗ್ಯಾಸಲ್ಲಿ ಯಾವ ಥರ ಇರುತ್ತೆ, ಫ್ರೀ. ಇಲ್ಲೊಂದಿರುತ್ತೆ, ಇಲ್ಲೊಂದಿರುತ್ತೆ, ಇಲ್ಲೊಂದಿರುತ್ತೆ. ಸಾಲಿಡಲ್ಲಿ ಆಟಮ್ಸ್ ಯಾವ ಥರ ಅರೇಂಜ್ ಆಗಿರುತ್ತಪ್ಪ ಅಂತ ಹೇಳಿದ್ರೆ ಫುಲ್ ಟೈಟ್ಲಿ ಅರೇಂಜ್ ಆಗಿರುತ್ತೆ. ಲಿಕ್ವಿಡಲ್ಲಿ ಹೆಂಗಾಗಿರುತ್ತಪ್ಪ ಅಂತ ಹೇಳಿದ್ರೆ ಲೂಸ್ಲಿ ಅರೇಂಜ್ ಆಗಿರುತ್ತೆ. ಗ್ಯಾಸ್ ಮಾಲಿಕ್ಯೂಲ್ಸ್ ಯಾವ ಥರ ಇದಾಗಿರುತ್ತಪ್ಪ ಅಂತೇಳಿ ಫುಲ್ ಫ್ರೀಯಲ್ಲಿ ಅರೇಂಜ್ ಆಗಿರುತ್ತೆ. ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ಚೇಂಜ್ ಇನ್ ಸ್ಟೇಟ್ ಆಫ್ ಮ್ಯಾಟರ್. ವೆನ್ ಎ ಸಬ್ಸ್ಟೆನ್ಸ್ ಈಸ್ ಚೇಂಜಸ್ ಫ್ರಮ್ ಒನ್ ಸ್ಟೇಟ್ ಟು ಅನದರ್ ಡ್ಯೂ ಟು ಎ ಹೀಟ್. ಲಿಸನ್, ಸಾಲಿಡಿಂದ ಲಿಕ್ವಿಡ್ ಆಗಬೇಕಂದ್ರೆ ಏನು ಮಾಡ್ತೀವಿ ನಾವು, ಹೀಟ್ ಮಾಡ್ತೀವಿ. ನೆಕ್ಸ್ಟ್ ಲಿಕ್ವಿಡಿಂದ ಗ್ಯಾಸ್ ಸ್ಟೇಟಿಗೆ ಬರ್ಬೇಕಪ್ಪ ಅಂದರೆ ಏನು ಮಾಡ್ತೀವಿ, ಹೀಟ್ ಮಾಡ್ತೀವಿ. ಲಿಸನ್, ಟೇಕ್ ಎ ಐಸ್ ಕ್ಯೂಬ್. ಟೇಕ್ ಎ ಐಸ್ ಕ್ಯೂಬ್. ಇದನ್ನು ನಾವು ಏನು ಮಾಡ್ತಾಯಿದ್ದೀವಿ, ಇದನ್ನ ನಾವು ಹೀಟ್ ಮಾಡ್ತಾಯಿದ್ದೀವಿ. ಏನು ಮಾಡ್ತಾಯಿದ್ದೀವಿ, ಹೀಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ವೆನ್ ಐಸ್ ಕ್ಯೂಬ್ ಈಸ್ ಹೀಟಿಂಗ್, ದೆನ್ ಇಟ್ ಈಸ್ ಕನ್ವರ್ಟೆಡ್ ಇಂಟು ಎ ವಾಟ್, water. Then again it is heated. Water is converted into a gas. Okay, solid, liquid, gas. ಸಾಲಿಡಿಂದ ಲಿಕ್ವಿಡಿಗೆ ಕನ್ವರ್ಟ್ ಆಗಬೇಕಪ್ಪ ಅಂತ ಹೇಳಿದ್ರೆ ಹೀಟ್ ಮಾಡ್ತೀವಿ. ದೆನ್ ಲಿಕ್ವಿಡಿಂದ ಗ್ಯಾಸಿಗೆ ಕನ್ವರ್ಟ್ ಆಗಬೇಕಪ್ಪ ಅಂತ ಹೇಳಿದ್ರೆ ಏನು ಮಾಡ್ತೀವಿ, ಹೀಟ್ ಮಾಡ್ತೀವಿ. ಓಕೆ, ಇದಕ್ಕೇನಂತ ಕರಿತೀವಿ, ಚೇಂಜ್ ಇನ್ ಸ್ಟೇಟ್ ಆಫ್ ಎ ಮ್ಯಾಟರ್ ಅಂತ ಹೇಳ್ತೀವಿ. ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ಸಬ್ಲಿಮೇಷನ್.
ಸಬ್ಲಿಮೇಷನ್ ಸ್ಟೇಟ್ ಮ್ಯಾಟರಲ್ಲಿ 3 ಟೈಪ್ಸ್ ಬರುತ್ತೆ, 3 ಸ್ಟೇಜಸ್: ಸಾಲಿಡ್, ಲಿಕ್ವಿಡ್, ಗ್ಯಾಸ್. ಸಾಲಿಡ್ನ ಹೀಟ್ ಮಾಡಿದ್ರೆ ಲಿಕ್ವಿಡ್ ಆಗುತ್ತೆ, ಲಿಕ್ವಿಡ್ನ ಮತ್ತೆ ಅಗೇನ್ ಹೀಟ್ ಮಾಡಿದರೆ ಗ್ಯಾಸ್ ಆಗುತ್ತೆ. ಸಬ್ಲಿಮೇಷನಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಸಾಲಿಡ್ ಆನ್ ಹೀಟಿಂಗ್ ಡೈರೆಕ್ಟ್ಲಿ ಇಟ್ ಈಸ್ ಕನ್ವರ್ಟೆಡ್ ಇಂಟು ಎ ಗ್ಯಾಸ್, ವೈಸ್ ವರ್ಸಾ ವಿತೌಟ್ ಪಾಸಿಂಗ್ ಥ್ರೂ ಎ ಲಿಕ್ವಿಡ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೀ. ಸಬ್ಲಿಮೇಷನ್ ಅಂತ ಹೇಳಿದ್ರೆ, ವೆನ್ ಎ ಸಾಲಿಡ್ ಆನ್ ಹೀಟಿಂಗ್ directly it is converted into a gas, vice versa without passing through a liquid. ಸರ್ ಇದೊಂದು ಎಕ್ಸಾಂಪಲ್ ಕೊಡ್ರಿ ಅಂತ ಹೇಳಿದರೆ ಕ್ಯಾಂಪರ್ ಕೊಡ್ಬೋದು, ನೆಕ್ಸ್ಟ್ ನ್ಯಾಪ್ಥಲಿನ್ ಬಾಲ್ ಕೊಡ್ಬೋದು. ಇದನ್ನ ಒಂದು ಎಕ್ಸ್ಪರಿಮೆಂಟ್ ಮೂಲಕ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ನೋಡ್ರಿ, ಇದೇನು ಹೇಳ್ರಿ, ಕ್ಯಾಂಪರ್. ಎಸ್ ಸರ್ ನೋ. ಈಗ ನಾನು ಏನು ಮಾಡ್ತಾಯಿದ್ದೀನಿ, listen, when solid is directly converted into a gas, vice versa without passing through a liquid, it is known as sublimation ಅಂತ ಹೇಳ್ತೀವಿ. ಸಾಲಿಡ್ ಇರೋದನ್ನ ನಾವು ಹೀಟ್ ಮಾಡಿದರೆ ಏನಾಗಬೇಕಾಗಿತ್ತು, ಲಿಕ್ವಿಡ್ ಆಗಬೇಕಾಗಿತ್ತು, ಹೌದಾ? ಎಸ್ ಸರ್ ನಾವು ಲಿಕ್ವಿಡ್ ಆಗ್ತಾಯಿಲ್ಲ, ಏನಾಗ್ತಾಯಿದೆ, ಗ್ಯಾಸ್ ಆಗ್ತಾಯಿದೆ, ಹೌದಾ? ಈ ಒಂದು ಇದಕ್ಕೆ ನಾವೇನಂತ ಕರಿತೀವಿ, ಸಬ್ಲಿಮೇಷನ್ ಅಂತ ಕರಿತೀವಿ. ಸಬ್ಲಿಮೇಷನ್ಗೆ ಅನದರ್ ಎಕ್ಸಾಂಪಲ್ ಏನು ಕೊಡ್ಬೋದು, ನ್ಯಾಪ್ಥಲಿನ್ ಬಾಲ್ ಕೊಡ್ಬೋದು. ಸರ್ ಬಟ್ಟೆಯಲ್ಲಿ ಬೀರು ಒಳಗಡೆ ಒಂದು ನ್ಯಾಪ್ಥಲಿನ್ ಬಾಲ್ ಥರ ತಂದಿಕ್ತಾರೆ, ಹೌದಾ? ಏನಕ್ಕೆ, ಹುಳ ಆಗಬಾರ್ದಪ್ಪ ಅಂತೇಳಿ ಒಂದು ರೌಂಡ್ ಗುಳಿಗೆ ಇರುತ್ತೆ, ತಗೊಂಬಂದು ಇಕ್ತಾರೆ. ಅದು 1 ಮಂತ್ ಆರ್ 2 ಮಂತ್ ಆದಮೇಲೆ ನೋಡಿದರೆ ಅದು ಗುಳಿಗೆನೇ ಇರೋದಿಲ್ಲ, ಅಲ್ಲಿ ರೌಂಡ್ ಬಾಲ್ ಅದೇನಾಗಿರುತ್ತೆ, ಇದೇ ಥರ ಏನಾಗಿರುತ್ತೆ, ಹೋಗಿರುತ್ತೆ. ಸಬ್ಲಿಮೇಷನ್ಗೆ ಎಕ್ಸಾಂಪಲ್ 2 ಇದ್ದಾವೆ, ಒಂದು ಕ್ಯಾಂಪರ್, ಇನ್ನೊಂದು ನ್ಯಾಪ್ಥಲಿನ್ ಬಾಲ್. ಸರ್ ಮಾಸಿನ ಡೆಫಿನೇಷನ್ ಏನು ಹೇಳ್ತೀರಾ? ಇಟ್ ಈಸ್ ಎ ಮೆಷರ್ ಆಫ್ ಹೌ ಮಚ್ ಮ್ಯಾಟರ್ ಸಮಥಿಂಗ್ ಕಂಟೈನ್ಸ್. ಇಟ್ ಈಸ್ ಎ ಮೆಷರ್ ಆಫ್ ಹೌ ಮಚ್ ಮ್ಯಾಟರ್ ಸಮಥಿಂಗ್ ಕಂಟೈನ್ಸ್. ಇಟ್ಸ್ SI ಯೂನಿಟ್ ಈಸ್ kg. ಇಟ್ಸ್ SI ಯೂನಿಟ್ ಈಸ್ kg. ಸರ್ SI ಯೂನಿಟ್ ಅಂತ ಹೇಳಿದರೆ ಸರ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಅದು. ಸರಿ, ಲೆಟ್ ಅಸ್ ಮೂವ್ ಆನ್ ಟು ದ ಡೆನ್ಸಿಟಿ. ವಾಟ್ ಈಸ್ ಡೆನ್ಸಿಟಿ? ಡೆನ್ಸಿಟಿ ಈಸ್ ಎ ಮಾಸ್ ಪರ್ ಯೂನಿಟ್ ವಾಲ್ಯೂಮ್. ಇಟ್ಸ್ SI ಯೂನಿಟ್ ಈಸ್ kg per meter cube. kg per meter cube. Sir, density definition, mass per unit volume, its SI unit is kg per meter cube. Let us move on to the pressure. Sir, ಹೇಳಿದ್ರೆ pressure. Sir, pressure definition. Sir, the amount of force applied per unit area of an object is known as pressure. Sir, pressure ಒಂದು ಎಕ್ಸಾಂಪಲ್. ನಿಮ್ಮ HME ನೋಡಿದ ತಕ್ಷಣ ನಿಮ್ಗೊಂಥರ ಪ್ರೆಷರ್, ಎಸ್ ನಾವು ಮನೆ ಒಳಗೆ ಅತ್ತೆ ನೋಡಿದ ತಕ್ಷಣ ಸೊಸೆಗೆ ಒಂಥರ ಪ್ರೆಷರ್. ಇವೆಲ್ಲ ಪ್ರೆಷರ್ಗೆ ಎಕ್ಸಾಂಪಲ್ ಕೊಡ್ಬೋದು. ಲೆಟ್ ಆಸ್ ಮೂವ್ ಆನ್ ಟು ದ ಆರ್ಕಿಮಿಡೀಸ್. ಸರ್ ಆರ್ಕಿಮಿಡೀಸ್ಗೆ ಡೆಫಿನೇಷನ್ ಹೇಳ್ತೀನಿ. ಸರ್, ದ ಅಪ್ವರ್ಡ್ ಫೋರ್ಸ್ ಆಫ್ ಎನ್ ಆಬ್ಜೆಕ್ಟ್ ಇನ್ ಎ ಫ್ಲೂಯಿಡ್ ಈಸ್ ಈಕ್ವಲ್ ಟು ದ weight ಆಫ್ ದ ಫ್ಲೂಯಿಡ್ ಇಟ್ displays.